ಇಂದು ನಾವು ಈ ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಂದು ರಾಷ್ಟ್ರದ ಚಿಹ್ನೆಯು ಆ ದೇಶದ ಸಂಸ್ಕೃತಿ, ಇತಿಹಾಸ, ನೈಸರ್ಗಿಕ ಸಂಪತ್ತು ಮತ್ತು ಏಕತೆಯ ಪ್ರತೀಕವನ್ನು ಸೂಚಿಸುತ್ತದೆ. ಮೊದಲನೆಯದು ರಾಷ್ಟ್ರೀಯ ಧ್ವಜ. ಕೇಸರಿ, ಬಿಳಿ, ಹಸಿರಿನಿಂದ ಕೂಡಿದ ತಿರಂಗ ಧ್ವಜವು ಭಾರತದ ರಾಷ್ಟ್ರೀಯ ಧ್ವಜವಾಗಿದೆ. ಇದು 22 ಜುಲೈ 1947ರಂದು ಅಂಗೀಕಾರವಾಗಿದೆ. ಕೇಸರಿ ಬಣ್ಣವು ಶೌರ್ಯ ಮತ್ತು ತ್ಯಾಗದ ಸಂಕೇತ. ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯದ ಸಂಕೇತ. ಹಸಿರು ಬಣ್ಣವು ಕೃಷಿ ಮತ್ತು ಪ್ರಗತಿಯ ಸಂಕೇತ. ಮಧ್ಯದಲ್ಲಿರುವ ಅಶೋಕ ಚಕ್ರ ಧರ್ಮ ಮತ್ತು ಕಾನೂನನ್ನು ಬಿಂಬಿಸುತ್ತದೆ. ಎರಡನೆಯದ್ದು ರಾಷ್ಟ್ರೀಯ ಚಿಹ್ನೆ ಅಶೋಕ ಸಿಂಹಸ್ತಂಭ. ಇದು 26 ಜನವರಿ 1950ರಂದು ಅಧಿಕೃತವಾಗಿ ಸ್ವೀಕರಿಸಲಾಯಿತು. 4 ಸಿಂಹಗಳು ಶಕ್ತಿ, ಧೈರ್ಯ, ಗೌರವ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ. ಕೆಳಗೆ ಸತ್ಯಮೇವ ಜಯತೆ ಎಂದು ವ್ಯಾಖ್ಯಾನವನ್ನು ನೀಡಿದೆ. ಇದರ ಅರ್ಥ ಸತ್ಯವೇ ಜಯಿಸುತ್ತದೆ ಎಂದು. ಮೂರನೆಯದ್ದು ರಾಷ್ಟ್ರೀಯ ಹೂವು. ಕಮಲದ ಹೂವನ್ನು ರಾಷ್ಟ್ರೀಯ ಹೂವು ಎಂದು ಪರಿಗಣಿಸಲಾಗಿದೆ. ಇದು ಪವಿತ್ರ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಕಮಲದ ಹೂವು ಕೆಸರಿನಲ್ಲಿ ಬೆಳೆದರೂ ಶುದ್ಧವಾಗಿರುತ್ತದೆ. ಆದ ಕಾರಣ ಕಮಲದ ಹೂವನ್ನು ರಾಷ್ಟ್ರೀಯ ಹೂವು ಎಂದು ಕರೆಯಲಾಗಿದೆ. ನಾಲ್ಕನೆಯದ್ದು ರಾಷ್ಟ್ರೀಯ ಪ್ರಾಣಿ. ರಾಯಲ್ ಬೆಂಗಾಲ್ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು 1973ರಲ್ಲಿ ಘೋಷಣೆ ಮಾಡಲಾಗಿದೆ. ಇದು ಪ್ರಾಜೆಕ್ಟ್ ಟೈಗರ್ ಆರಂಭವಾದಾಗ ಘೋಷಣೆ ಮಾಡಲಾಗಿದೆ. ಶಕ್ತಿ, ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿ ರಾಯಲ್ ಬೆಂಗಾಲ್ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಗಿದೆ. ಐದನೆಯದ್ದು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ. ಭಾರತೀಯ ಆನೆಯನ್ನು 2010ರಲ್ಲಿ ಪಾರಂಪರಿಕ ಪ್ರಾಣಿ ಎಂದು ಘೋಷಿಸಲಾಗಿದೆ. ಇದು ಬುದ್ಧಿವಂತಿಕೆ, ಸಂಸ್ಕೃತಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಆರನೆಯದ್ದು ರಾಷ್ಟ್ರೀಯ ಪಕ್ಷಿ. ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು 1963ರಲ್ಲಿ ಘೋಷಿಸಲಾಗಿದೆ. ಸೌಂದರ್ಯ, ಗೌರವ ಮತ್ತು ಸಂಸ್ಕೃತಿಯ ಸಂಕೇತವಾಗಿ ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಪರಿಗಣಿಸಲಾಗಿದೆ. ಏಳನೆಯದ್ದು ರಾಷ್ಟ್ರೀಯ ಸರ್ಪ. ಕಿಂಗ್ ಕೋಬ್ರಾವನ್ನು ರಾಷ್ಟ್ರೀಯ ಸರ್ಪವೆಂದು ಪರಿಗಣಿಸಲಾಗಿದೆ. ಇದು ವಿಶ್ವದಲ್ಲಿಯೇ ಅತಿ ವಿಷಕಾರಿಯಾದ ಹಾವು. ಇದು ಶೌರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ. ಎಂಟನೆಯದ್ದು ರಾಷ್ಟ್ರೀಯ ಜಲಪ್ರಾಣಿ. ಗಂಗಾ ನದಿಯ ಡಾಲ್ಫಿನ್ ಅಥವಾ ನೀಲಿ ತಿಮಿಂಗಲವನ್ನು 2009ರಲ್ಲಿ ರಾಷ್ಟ್ರೀಯ ಜಲಪ್ರಾಣಿ ಎಂದು ಘೋಷಿಸಲಾಗಿದೆ. ನದಿಗಳ ಪವಿತ್ರತೆ ಮತ್ತು ಜಲಜೀವಿಗಳ ಸಂರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ರಾಷ್ಟ್ರೀಯ ಜಲಪ್ರಾಣಿ ಎಂದು ಘೋಷಿಸಲಾಗಿದೆ. ಒಂಬತ್ತನೆಯದ್ದು ರಾಷ್ಟ್ರೀಯ ನದಿ. ಗಂಗಾ ನದಿಯನ್ನು 2008ರಲ್ಲಿ ರಾಷ್ಟ್ರೀಯ ನದಿ ಎಂದು ಘೋಷಿಸಲಾಗಿದೆ. ಇದು ಪವಿತ್ರವಾದ ನದಿ ಮತ್ತು ಭಾರತದ ಜೀವನದಿ ಎಂದಲೂ ಕರೆಯಲಾಗುತ್ತದೆ. ಹತ್ತನೆಯದ್ದು ರಾಷ್ಟ್ರೀಯ ಕರೆನ್ಸಿ. ರೂಪಾಯಿಯನ್ನು ಭಾರತೀಯ ರಾಷ್ಟ್ರೀಯ ಕರೆನ್ಸಿ ಎಂದು ಪರಿಚಯಿಸಲಾಗಿದೆ. 2010ರಲ್ಲಿ ಹೊಸ ರೂಪಾಯಿ ಚಿಹ್ನೆಯನ್ನು ಪರಿಚಯಿಸಲಾಯಿತು. ಅದನ್ನು ವಿನ್ಯಾಸ ಮಾಡಿದವರು ಉದಯ್ ಕುಮಾರ್, IIT ಬಾಂಬೆ. 11ನೆಯದ್ದು ರಾಷ್ಟ್ರೀಯ ವೃಕ್ಷ. ಆಲದ ಮರವನ್ನು ರಾಷ್ಟ್ರೀಯ ವೃಕ್ಷವೆಂದು ಪರಿಗಣಿಸಲಾಗಿದೆ. ಇದು ದೀರ್ಘಾಯುಷ್ಯ ಮತ್ತು ಸ್ಥಿರತೆಯ ಸಂಕೇತವಾಗಿದೆ. ಇದನ್ನು ಕಲ್ಪವೃಕ್ಷವೆಂತಲೂ ಕರೆಯಲಾಗುತ್ತದೆ. 12ನೆಯದ್ದು ರಾಷ್ಟ್ರೀಯ ಕ್ರೀಡೆ. ಹಾಕಿ. ಸಾಂಪ್ರದಾಯಿಕವಾಗಿ ಹಾಕಿಯನ್ನು ರಾಷ್ಟ್ರೀಯ ಕ್ರೀಡೆ ಎಂದು ಕರೆಯಲಾಗುತ್ತದೆ. ಭಾರತೀಯ ಒಲಿಂಪಿಕ್ಕಲ್ಲಿ ಹಾಕಿ ಆಟಗಾರರು ಅನ್ನು ಗೆದ್ದಿದ್ದಾರೆ. 13ನೆಯದ್ದು ರಾಷ್ಟ್ರೀಯ ಹಣ್ಣು. ಮಾವಿನ ಹಣ್ಣನ್ನು 1950ರ ದಶಕದಲ್ಲಿ ರಾಷ್ಟ್ರೀಯ ಹಣ್ಣು ಎಂದು ಘೋಷಿಸಲಾಯಿತು. ಇದನ್ನು ಹಣ್ಣುಗಳ ಅರಸು ಎಂದು ಕರೆಯಲಾಗುತ್ತದೆ. ಮಾವಿನ ಹಣ್ಣು ಎಲ್ಲರ ಮೆಚ್ಚುಗೆಯ ಹಣ್ಣಾಗಿದೆ. 14ನೆಯದ್ದು ರಾಷ್ಟ್ರೀಯ ತರಕಾರಿ. ಕುಂಬಳಕಾಯಿಯನ್ನು ರಾಷ್ಟ್ರೀಯ ತರಕಾರಿ ಎಂದು ಕರೆಯಲಾಗುತ್ತದೆ. ಇದು ಪೌಷ್ಟಿಕವಾದ ಆಹಾರವಾಗಿದೆ. ಆಹಾರಗಳಲ್ಲಿ ಇದು ಸಾಮಾನ್ಯವಾಗಿರುವ ತರಕಾರಿ. 15ನೆಯದ್ದು ರಾಷ್ಟ್ರೀಯ ಆಹಾರ. ಕಿಚಡಿಯನ್ನು 2017ರಲ್ಲಿ ರಾಷ್ಟ್ರೀಯ ಆಹಾರ ಎಂದು ಘೋಷಿಸಲಾಗಿದೆ.
ಅಕ್ಕಿ ಮತ್ತು ಬೇಳೆಯಿಂದ ತಯಾರಾಗುವ ಇದು ಸರಳ ಮತ್ತು ಆರೋಗ್ಯಕರವಾದ ಆಹಾರವಾಗಿದೆ. 16ನೇಯದ್ದು ರಾಷ್ಟ್ರೀಯ ಸಿಹಿ. ಜಿಲೇಬಿಯನ್ನು ಭಾರತದ ರಾಷ್ಟ್ರೀಯ ಸಿಹಿ ಎಂದು ಕರೆಯಲಾಗುತ್ತದೆ. ಭಾರತದ ಹಬ್ಬ ಹರಿದಿನಗಳಲ್ಲಿ ಇದು ಜನಪ್ರಿಯವಾದ ಸಿಹಿಯಾಗಿದೆ. ಅಧಿಕೃತವಾದ ಘೋಷಣೆಯಿಲ್ಲದಿದ್ದರೂ ಭಾರತದಲ್ಲಿ ಜನಪ್ರಿಯವಾಗಿದೆ. ಆದ ಕಾರಣ ಇದನ್ನು ರಾಷ್ಟ್ರೀಯ ಸಿಹಿ ಎಂದು ಪರಿಗಣಿಸಲಾಗಿದೆ. 17ನೇಯದ್ದು ರಾಷ್ಟ್ರೀಯ ಪಾನೀಯ. ಚಹಾವು ಭಾರತದ ಅತ್ಯಂತ ಮೆಚ್ಚುಗೆಯ ಪಾನೀಯವಾಗಿದೆ. ಆದ ಕಾರಣ ಇದನ್ನು ಅಧಿಕೃತ ಘೋಷಣೆಯಿಲ್ಲದಿದ್ದರೂ ರಾಷ್ಟ್ರೀಯ ಪಾನೀಯ ಎಂದು ಕರೆಯಲಾಗುತ್ತದೆ. 18ನೇಯದ್ದು ರಾಷ್ಟ್ರೀಯ ಪಂಚಾಂಗ. ಶಕ ಸಂವತ್ಸರವನ್ನು 1957ರಲ್ಲಿ ರಾಷ್ಟ್ರೀಯ ಪಂಚಾಂಗವಾಗಿ ಅಂಗೀಕರಿಸಲಾಗಿದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆ ಇದನ್ನು ಬಳಸಲಾಗುತ್ತದೆ. 19ನೇಯದ್ದು ರಾಷ್ಟ್ರೀಯ ಹಾಡು. ವಂದೇ ಮಾತರಂ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿರುವ ವಂದೇ ಮಾತರಂ ರಾಷ್ಟ್ರೀಯ ಹಾಡು ಎಂದು ಸ್ವೀಕರಿಸಲಾಗಿದೆ. 24 ಜನವರಿ 1950ರಂದು ರಾಷ್ಟ್ರಗೀತೆಯಾಗಿ ಇದನ್ನು ಘೋಷಿಸಲಾಗಿದೆ. 20ನೇಯದ್ದು ರಾಷ್ಟ್ರಗೀತೆ. ರವೀಂದ್ರನಾಥ್ ಟಾಗೋರ್ ರವರು ರಚಿಸಿರುವ ಜನಗಣಮನವನ್ನು ರಾಷ್ಟ್ರಗೀತೆ ಎಂದು ಸ್ವೀಕರಿಸಲಾಗಿದೆ. 24 ಜನವರಿ 1950ರಂದು ಇದನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಗಿದೆ. ಈ ಎಲ್ಲವೂ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾಗಿವೆ. ಕೆಲವೊಂದನ್ನು ಅಧಿಕೃತವಾಗಿ ಸ್ವೀಕರಿಸದಿದ್ದರೂ ಅವುಗಳನ್ನು ರಾಷ್ಟ್ರೀಯ ಚಿಹ್ನೆಗಳಾಗಿ ಪರಿಗಣಿಸಲಾಗಿದೆ. ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.